ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಶಿವ ಬಾಬಾರವರ ವಾಣಿ. ಮುರಳಿಯ ದಿನಾಂಕ 29/3/2026. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 18/2/2023. ಓಂ ನಮಃ ಶಿವಾಯ. ಶಿವಜಯಂತಿಯ ಪಾವನ ಪರ್ವದಂದು ಶಿವಬಾಬಾರವರ ಅಮೂಲ್ಯ ಮಹಾವಾಕ್ಯಗಳು. ಈಗ ಮನೆಗೆ ಹೋಗಬೇಕಾಗಿದೆ. ಪ್ರತ್ಯಕ್ಷತೆಯ ನಗಾರಿಯನ್ನು ಬಾರಿಸಿರಿ. ಮಕ್ಕಳಿಗೆ ಧೈರ್ಯ ತುಂಬಿ ತಮ್ಮ ಸಮಾನರನ್ನಾಗಿ ಮಾಡುವಂತಹ ಆತ್ಮದ ಪಾಠವನ್ನು ಪಕ್ಕಾ ಮಾಡಿಸಿ ನಿರ್ಭಯರನ್ನಾಗಿ ಮಾಡುವಂತಹ ಆಲಸ್ಯ ಅಜಾಗರೂಕತೆಯನ್ನು ತ್ಯಾಗ ಮಾಡಿ ವಿಶ್ವದಲ್ಲಿ ಪ್ರತ್ಯಕ್ಷತೆಯ ಡಂಗೂರ ಬಾರಿಸಲು ಪ್ರೇರಣೆ ಕೊಡುವಂತಹ ಪ್ರೀತಿಯ ಸಾಗರ ಶಿವಬಾಬಾ ಹೇಳಿದರು. ಒಳ್ಳೆಯದು. ಇಂದು ತಂದೆಯ ಸಮ್ಮುಖದಲ್ಲಿ ತಂದೆಯ ಅತಿ ಪ್ರೀತಿಯ ಅತಿ ಮುದ್ದಿನ ಮಕ್ಕಳು ಕುಳಿತಿದ್ದಾರೆ. ಯಾವಾಗಲಾದರೂ ನೀವು ಮಕ್ಕಳು ನಿಮ್ಮನ್ನು ನೀವು ಹೀಗೆ ಕೇಳಿಕೊಳ್ಳುತ್ತಿದ್ದೀರಾ? ನಾನು ಹೇಗಿದ್ದೇನೆ ಅಥವಾ ಹೇಗಿದ್ದೇನೆಯೇ? ನಾನು ಯೋಗ್ಯನೇ? ನಾನು ನನ್ನ ತಂದೆಯ ಸಮ್ಮುಖದಲ್ಲಿ ಕುಳಿತು ಅವರೊಂದಿಗೆ ಮಿಲನ ಮಾಡುವಷ್ಟು ಯೋಗ್ಯನಾಗಿದ್ದೇನೆಯೇ? ನನ್ನ ಭಾಗ್ಯ ಇಷ್ಟು ಶ್ರೇಷ್ಠವಾಗಿದೆಯೇ? ಆಗ ಬಾಬಾ ಏನು ಮಾಡಿದರು? ನೀವು ಯೋಚಿಸಿದ್ದೀರಾ ನಾನು ಹೀಗೆ ಯೋಗ್ಯನೇ ಎಂದು? ಆಗ ಪ್ರತಿಯೊಬ್ಬ ಮಗುವನ್ನು ತಂದೆಯು ತಮ್ಮ ಹೃದಯದಲ್ಲಿ ಕೂರಿಸಿಕೊಂಡರು. ಪ್ರತಿಯೊಬ್ಬ ಮಗುವನ್ನು ತಂದೆ ಪೂಜ್ಯನೀಯ ಯೋಗ್ಯರನ್ನಾಗಿ ಮಾಡಿದರು. ಪ್ರತಿಯೊಬ್ಬ ಮಗುವಿಗೆ ತಂದೆಯ ಹೃದಯದಲ್ಲಿ ಕೂರುವ ದಾರಿಯನ್ನು ತೋರಿಸಿದರು. ಆದರೆ ಮಕ್ಕಳು ಯಾವಾಗಲೂ ನಾನು ಯೋಗ್ಯನೇ ಎಂದು ಯೋಚಿಸುತ್ತಾ ಮುಂದಕ್ಕೆ ಹೆಜ್ಜೆ ಇಡುವುದಿಲ್ಲ. ತಂದೆ ಹೇಳಿದರು, ನೀವು ನಡೆದರೆ ತಂದೆ ಕೈ ಹಿಡಿದು ಅಯೋಗ್ಯರಿಂದ ಯೋಗ್ಯರನ್ನಾಗಿ ಮಾಡೇ ತೀರುತ್ತಾರೆ. ನಾನು ಯೋಗ್ಯನೇ ಎಂದು ಯೋಚಿಸಬಾರದು. ತಂದೆ ತಮ್ಮ ಕೈಯನ್ನು ಚಾಚಿದಾಗ ಮಕ್ಕಳೂ ಸಹ ತಮ್ಮ ಕೈಯನ್ನು ಮುಂದೆ ಚಾಚಬೇಕು. ಏಕೆಂದರೆ ಸಾಧಾರಣ ಮನುಷ್ಯರಾಗಿದ್ದಾರೆ. ಒಂದು ಸಾರಿ ಖಂಡಿತ ಯೋಚಿಸುತ್ತೀರಿ. ಸ್ವಯಂ ಪತಿತರನ್ನು ಪಾವನ ಮಾಡುವ ತಂದೆ ನಿಮ್ಮ ಮುಂದೆ ತಮ್ಮ ಕೈಯನ್ನು ಚಾಚುತ್ತಿದ್ದಾರೆ. ಆಗ ಯೋಚಿಸದೆ, ಅರ್ಥ ಮಾಡಿಕೊಳ್ಳದೆ, ಸಂಕಲ್ಪ ಮಾಡದೆ ತಂದೆಯ ಕೈಯಲ್ಲಿ ತಮ್ಮ ಕೈಯನ್ನು ಇಡಬೇಕು. ಅಂದರೆ ಯಾರೋ ಒಬ್ಬ ಮನುಷ್ಯರು ಕೈ ಚಾಚಿದಾಗ ಯೋಚನೆ ಮಾಡ್ಬೋದು, ಇಲ್ಲಿ ಸ್ವಯಂ ಪರಮಾತ್ಮ ಕೈ ಚಾಚ್ತಾ ಇದ್ದಾರೆ, ಮಕ್ಕಳೇ ನಿಮ್ಮ ಕೈಯನ್ನು ನನಗೆ ಕೊಡ್ರಿ ಅಂತೇಳಿ ಅಂದಾಗ ಯೋಚನೆ ಮಾಡದೇ ನಮ್ಮ ಕೈಯನ್ನು ಬಾಬನ ಕೈಯಲ್ಲಿ ಇಡಬೇಕು. ನಾನು ಯೋಗ್ಯನೇ ಅಥವಾ ಇಲ್ಲವೇ ಎಂಬ ಗೊಂದಲದಲ್ಲಿ ಬರಬಾರದು. ಇಲ್ಲ, ಏನೆಂದರೆ ನನ್ನೊಳಗೆ ಬದಲಾಗುವ ಶಕ್ತಿ ಇಲ್ಲ. ಆ ಶಕ್ತಿಗಳನ್ನು ತಂದೆ ಕೊಡುತ್ತಾರೆ. ಆ ಧೈರ್ಯ, ಆ ಶಕ್ತಿಯನ್ನು ತಂದೆಯೇ ಕೊಡುತ್ತಾರೆ. ತಂದೆಯ ಬಗ್ಗೆ ಕೇವಲ ಪ್ರೇಮವಿರಬೇಕು. ಹೃದಯ ಪ್ರೀತಿಯಿಂದ ತುಂಬಿ ಹೋಗಬೇಕು. ಒಳಗಡೆ ಆಂತರ್ಯದಲ್ಲಿ ಪ್ರೇಮ ಸಾಗರನ ಅಲೆಗಳು ಓಡಾಡಬೇಕು. ಪ್ರೀತಿಯ ಸಾಗರ ಬಂದಿದ್ದಾರೆ ಅಲ್ಲವೇ? ತಂದೆಯ ಸಂಘದಲ್ಲಿ ಇದ್ದರೆ ಹೇಗಾಗುತ್ತೀರಿ? ತಂದೆಗೆ ಸಮಾನರಾಗುತ್ತೀರಿ ತಾನೆ? ಹಾಗಾದರೆ ಹೇಗಾಗಬೇಕು? ತಂದೆಗೆ ಸಮಾನವೇ ಆಗಬೇಕು. ಧೈರ್ಯದ ಒಂದು ಹೆಜ್ಜೆ ಮುಂದಿಟ್ಟರೆ ಮಕ್ಕಳಿಗೆ ಬಾಬಾ 1000 ಪಟ್ಟು ಸಹಯೋಗ ಕೊಡುತ್ತಾರೆ. ಧೈರ್ಯವನ್ನೇ ಮಾಡದಿದ್ದರೆ ಸಹಾಯ ಎಲ್ಲಿಂದ ಸಿಗುತ್ತದೆ? ಯೋಚಿಸಿ. ಇಷ್ಟು ಸಮಯದಿಂದ ತಂದೆ ಒಂದೇ ಪಾಠವನ್ನು ಪಕ್ಕಾ ಮಾಡಿಸಿದ್ದಾರೆ. ಯಾವ ಪಾಠ? ಜೋರಾಗಿ ಹೇಳಿರಿ. ಆತ್ಮದ ಪಾಠ. ನನ್ನ ಆತ್ಮನೋ ಅಥವಾ ನಾನು ಆತ್ಮವೋ? ಎಷ್ಟು ಪರ್ಸೆಂಟೇಜ್ ಪಕ್ಕಾ ಆಗಿದೆ? ನನ್ನ ಆತ್ಮ ಮತ್ತು ನಾನು ಆತ್ಮ ಅಂತ ಹೇಳೋದ್ರಲ್ಲಿ ವ್ಯತ್ಯಾಸ ಇದೆ. ಇದರಲ್ಲಿ ಎಷ್ಟು ಪಕ್ಕಾ ಆಗಿದ್ದೀರಿ? ಪರ್ಸೆಂಟೇಜ್ ಎಷ್ಟಿದೆ? ಆಗಿಲ್ಲವೇ? ಪರ್ಸೆಂಟೇಜ್ ತಂದೆಯವರಾದ ನಂತರ ನಾನು ಶರೀರ ಎನ್ನುವುದು ಪಕ್ಕಾ ಆಗಿದೆ. ನಾನು ಆತ್ಮ ಎನ್ನುವುದು ಪಕ್ಕಾ ಆಗಿಲ್ಲ. ಪರಮಧಾಮಕ್ಕೆ ಯಾರು ಹೋಗುತ್ತಾರೆ? ನಾನು ಆತ್ಮ. ಯಾವ ಆತ್ಮ? ನೆನಪಿದೆಯೇ? ಮನೆಗೆ ಹೋಗಬೇಕು ಎನ್ನುವುದು ನೆನಪಿದೆಯೇ? ಬೇಗ ಹೋಗಬೇಕು ಎನ್ನುವುದು ನೆನಪಿದೆಯೇ ಅಥವಾ ಮನೆಗೆ ಹೋಗಬೇಕು ಎನ್ನುವುದನ್ನು ಮರೆತು ಬಿಟ್ಟಿದ್ದೀರಾ? ಪ್ರತಿ ಹೆಜ್ಜೆ ಮನೆಯ ಕಡೆಗೆ ತೆಗೆಯಬೇಕು. ಹಾಗಾದರೆ ಎಷ್ಟು ಹೆಜ್ಜೆ ಹಾಕುತ್ತಿದ್ದೀರಿ? ನಾನು ಎಷ್ಟು ದೂರ ಕ್ರಮಿಸಿದ್ದೇನೆ ಎಂದು ಯೋಚಿಸಬೇಕು. ಈಗ ಮನೆಗೆ ಹೋಗಬೇಕು ಎನ್ನುವುದು ಒಂದೊಂದು ಹೆಜ್ಜೆಯು ನೆನಪಿರಲಿ. ಸಾಯಲು ಭಯವಾಗುತ್ತದೆಯೇ? ಯಾರಿಗೆ ಭಯ ಅನಿಸುತ್ತದೆ? ಸಾಯಲು ಯಾರಿಗೆ ಭಯವಾಗುತ್ತದೆ?
ನಿಮಗೆ ಸಾಯಲು ಭಯವಾಗುತ್ತದೆಯೇ? ಹೌದು, ಒಬ್ಬೊಬ್ಬರಾಗಿ ಕೈ ಎತ್ತಿ. ಸಾಯಲು ಯಾರಿಗೆ ಭಯವಾಗುತ್ತದೆ? ತಂದೆ ಮಕ್ಕಳನ್ನು ದಿವ್ಯ ಗುಣಗಳಿಂದ ಶೃಂಗರಿಸಿ ಹೊಸ ವಸ್ತ್ರಗಳನ್ನು ಹಿಡಿದು ಪ್ರತಿಯೊಬ್ಬ ಮಗುವಿಗಾಗಿ ಕಾಯುತ್ತಿದ್ದಾರೆ. ಏನು ಧರಿಸುತ್ತೀರಿ? ಹೊಸ ವಸ್ತ್ರವನ್ನು ಧರಿಸುತ್ತೀರಾ ಅಥವಾ ಅದನ್ನು ಬೇರೆಯವರಿಗೆ ಕೊಡಲೇ? ನಿಮ್ಮದೇ ವಸ್ತ್ರವಾಗಿದೆ, ಬೇರೆಯವರಿಗೆ ಕೊಡುವುದಲ್ಲ, ನೀವೇ ಧರಿಸುತ್ತೀರಿ. ಏಕೆಂದರೆ ತಂದೆಗೆ ಹೆಸರನ್ನು ಅಳಿಸಲು ಬರುತ್ತದೆ. ಆದ್ದರಿಂದ ಒಳಗಿನ ಭಯವನ್ನು ತೆಗೆಯಿರಿ. ಅಂದರೆ ಒಳಗೇನು ಭಯ ಹಿಡ್ಕೊಂಡು ಕುಂತಿದ್ದೀವಿ, ಆ ಭಯನ ತೆಗೆದಾಕ್ರಿ. ನಾನು ಆತ್ಮ. ಹೇಗೆ ಸತ್ಯಯುಗದಲ್ಲಿ ಏನು ಮಾಡುತ್ತಾರೆ? ಯಾವಾಗ ಆತ್ಮ ಶರೀರ ಬಿಡುತ್ತದೆಯೋ ಆಗ ತುಂಬ ಖುಷಿಯಾಗುತ್ತದೆ. ಪ್ರಕೃತಿ ಹಾಡು ಹಾಡುತ್ತದೆ. ಹೇಗೆ ಮನೆಯಲ್ಲಿ ಮಗು ಜನಿಸಿದರೆ ಮನೆಯಲ್ಲಿರುವವರಿಗೆ ಖುಷಿಯಾಗುತ್ತದಲ್ಲವೇ? ಸತ್ಯಯುಗದಲ್ಲಿ ಯಾವಾಗ ಆತ್ಮ ಶರೀರ ಬಿಡುವ ಸಮಯ ಬರುತ್ತದೆಯೋ ಆಗಲೂ ಬೇಹದ್ದಿನ ಖುಷಿಯಾಗುತ್ತದೆ. ಅಳುವುದಿಲ್ಲ, ಖುಷಿಯಾಗುತ್ತದೆ. ಏಕೆಂದರೆ ವಾಪಸ್ ಹೊಸ ವಸ್ತ್ರ ಸಿಗುತ್ತದೆ ಎಂದು. ಹೇಗೆ ಇಲ್ಲಿ ಸಣ್ಣ ಮಗುವಿಗೆ ಹೊಸ ಬಟ್ಟೆ ಹಾಕಿದರೆ ಅದಕ್ಕೆ ಖುಷಿಯಾಗುತ್ತದೆ ಅಲ್ಲವೇ? ಹಾಗೆಯೇ ಸತ್ಯಯುಗದಲ್ಲಿಯೂ ಯಾವಾಗ ಹೊಸ ವಸ್ತ್ರ ಸಿಗುತ್ತದೆಯೋ ಆಗ ಪ್ರತಿಯೊಂದು ಆತ್ಮಕ್ಕೂ ಖುಷಿಯಾಗುತ್ತದೆ. ಅದು ಅಳುವುದಿಲ್ಲ. ಇಲ್ಲಿ ಏಕೆ ಅಳುತ್ತಾರೆ? ಏಕೆಂದರೆ ಕೋತಿಯಂತೆ ಶರೀರದ ಮೇಲೆ ಮೋಹವಿದೆ. ಹೇಗೆ ಸತ್ತ ಕೋತಿಯು ತನಗೆ ಅಂಟಿಕೊಂಡೇ ತಿರುಗುತ್ತದೆ ಅಲ್ಲವೇ? ಅಂದರೆ ತಾಯಿ ಕೋತಿ ಮರಿ ಕೋತಿಯನ್ನು ತನ್ನ ಬಗಲಲ್ಲೇ ಹಿಡ್ಕೊಂಡು ತಿರುಗ್ತಾ ಇರುತ್ತೆ. ಹಾಗೆಯೇ ಮನುಷ್ಯರಿಗೆ ಮುಖವೇನೋ ಮನುಷ್ಯನದ್ದೇ ಇದೆ, ಆದರೆ ನಡವಳಿಕೆ ಹೇಗಿದೆ? ನೀವೆಲ್ಲರೂ ಕೋತಿಗಳಲ್ಲ ತಾನೇ? ಇಲ್ಲಿ ಕುಳಿತಿರುವವರು ಕೋತಿಗಳಲ್ಲ ತಾನೇ? ಯಾರ ಉತ್ತರವೂ ಬರಲಿಲ್ಲ. ಯಾರೂ ಇಲ್ಲ ಎಂದು ಹೇಳಲಿಲ್ಲವೋ? ಯಾರು ಬಾಯಿಂದ ಮಾತನಾಡಲಿಲ್ಲವೋ ಅವರು ಕೋತಿ ಎಂದು ಭಾವಿಸಿ. ಏನು, ನೀವು ಕೋತಿಯೇ ಅಲ್ಲ ತಾನೆ? ನಾವು ದೇವತೆಗಳಾಗಲಿದ್ದೇವೆ, ಕೋತಿಯಾಗುವಲು ಬಂದಿಲ್ಲ. ಕೋತಿಯ ಏಣಿಯನ್ನಂತೂ ಬಿಟ್ಟು ಬಂದಿದ್ದೀರಿ. ಒಂದು ವೇಳೆ ಈಗಲೂ ಎಲ್ಲಾದರೂ ಆ ಗುಣ ಇದ್ದರೆ ಹೀಗೆ ಯೋಚಿಸಿ, ನಾನು ಅರ್ಧ ಕೋತಿ ಅರ್ಧ ಮನುಷ್ಯನಾಗಿದ್ದೇನೆ. ಹಾಗಾಗಿ ಅರ್ಧಂಬರ್ಧ ಆಗಬಾರದು. ಏನಾಗಬೇಕು? ಸಂಪೂರ್ಣ ಕೋತಿಯಲ್ಲ, ಸಂಪೂರ್ಣ ದೇವತೆಯಾಗಬೇಕು. ಆಗುತ್ತೀರಿ ತಾನೆ? ಆಗುತ್ತೀರಾ ಅಥವಾ ಆಗುವುದಿಲ್ಲವಾ? ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಎಲ್ಲೋ ಒಂದು ಕಡೆ ಪರ್ಸೆಂಟೇಜ್ನಲ್ಲಿ ಇನ್ನೂ ಕೊರತೆ ಇದೆ. ನೋಡಿ, ನೀವು ಮಕ್ಕಳ ಭಾಗ್ಯ ಎಷ್ಟೊಂದು ಉಜ್ವಲವಾಗಿದೆ, ಎಷ್ಟು ಶ್ರೇಷ್ಠವಾಗಿದೆ. ಎಲ್ಲರೂ ಕೇವಲ ಜಡಮೂರ್ತಿಯ ಮೇಲೆ ಹಿಂದಿನ ದಿನ ಎಷ್ಟು ಪೂಜೆ, ಎಷ್ಟು ಭಕ್ತಿ, ಎಷ್ಟು ಶ್ರದ್ಧೆ, ಎಷ್ಟು ಪೂಜೆ ಭಕ್ತಿ ಮಾಡುತ್ತಿದ್ದಾರೆ. ಮತ್ತು ನೀವು ಮಕ್ಕಳು ಮಿಲನ ಮಾಡುತ್ತಿದ್ದೀರಿ. ನೀವು ಮಕ್ಕಳು ಅವರು ಜಡಮೂರ್ತಿಯ ಹತ್ತಿರ ತಮ್ಮ ಮನಸ್ಸಿನ ಮಾತನ್ನು ಹೇಳುತ್ತಿದ್ದಾರೆ. ನೀವು ಚೈತನ್ಯ ತಂದೆಯ ಮುಂದೆ ಕುಳಿತಿದ್ದೀರಿ. ಹಾಗಾದರೆ ಎಷ್ಟು ಶ್ರೇಷ್ಠ ಭಾಗ್ಯವಾಗಿದೆ. ಅರ್ಥವಾಗುತ್ತಿದೆಯೇ? ಎಷ್ಟು ಶ್ರೇಷ್ಠ ಭಾಗ್ಯ ಎಂದು. ಹಾಗಾಗಿ ಪ್ರತಿಯೊಂದು ಮಗು ತಮ್ಮ ಹೃದಯರೂಪಿ ಕನ್ನಡಿಯಲ್ಲಿ ನೋಡಿಕೊಳ್ಳಿ. ಇಷ್ಟು ವರ್ಷ ತಂದೆ ಮಕ್ಕಳಿಗೆ ಪಾಲನೆ ಕೊಟ್ಟಿದ್ದಾರೆ. ಈಗ ಅದರ ರಿಟರ್ನಲ್ಲಿ ಏನು ಸಿಕ್ಕಿತು? ತಂದೆಗೆ ಕೊಟ್ಟ ಪಾಲನೆಗೆ ರಿಟರ್ನಾಗಿ ಏನು ಕೊಡ್ತಿದ್ದೀವಿ? ಆಲಸ್ಯ, ಹುಡುಗಾಟಿಕೆತನ ಕೊಡುವುದಲ್ಲ. ಉಮಂಗ ಉತ್ಸಾಹದಿಂದ ಮುಂದೆ ಸಾಗಿ ಇಡೀ ವಿಶ್ವದಲ್ಲಿ ಪ್ರತ್ಯಕ್ಷತೆಯ ಡಂಗೂರ ಬಾರಿಸುವುದು. ತಂದೆಗೆ ಇದು ರಿಟರ್ನಲ್ಲಿ ಬೇಕು. ಕೊಡಲು ತಯಾರಿದ್ದೀರಾ? ಪಕ್ಕಾ? ಇಲ್ಲಿಯವರು ಇಲ್ಲಿಯೇ ಉಳಿಯುವುದಿಲ್ಲ ತಾನೆ? ಮತ್ತು ಹೊರಗೆ ಕುಳಿತಿರುವ ಮಕ್ಕಳು ಯಾರು ಹೊರಗೆ ಸೇವೆಯಲ್ಲಿ ಬ್ಯುಸಿ ಇದ್ದಾರೆಯೋ ಅವರೆಲ್ಲರಿಗೂ ಸಂದೇಶ ತಲುಪಲಿ. ಈಗ ತಂದೆಗೆ ಪ್ರತ್ಯಕ್ಷತೆಯ ನಗಾರಿ ಬಾರಿಸಬೇಕು. ಏಕೆಂದರೆ ಈಗ ಮನೆಗೆ ಹೋಗಬೇಕಾಗಿದೆ. ಈಗ ಸಮಯವಿಲ್ಲ. ಬ್ರಹ್ಮ ಬಾಬಾರವರು ಬರುವ ಸಮಯ ಬಂದಿದೆ ಮತ್ತು ನಾವು ಹೋಗುವ ಸಮಯ ಬಂದಿದೆ ಮತ್ತು ಎಲ್ಲರೂ ಹೋಗುವ ಸಮಯ ಬಂದಿದೆ. ಈಗ ಇನ್ನೂ ಕಾಯುವುದಿಲ್ಲ. ಬಾಬಾ ಇನ್ನೂ 4-5 ವರ್ಷ ನಿಲ್ಲಿರಿ ಎಂದು ಮಕ್ಕಳು ಹೇಳುತ್ತಾರೆ. ಆಗ ಬಾಬಾ ಏನು ಹೇಳುತ್ತಾರೆ? ಹೀಗೆ ಮಾಡುತ್ತಾ ಸಮಯ ವೇಗವಾಗಿ ಕಳೆದು ಹೋಯಿತು. ಈಗ ಸಮಯವಿಲ್ಲ. ಇಲ್ಲಿ ಸಿಂಹ ಬಂತು ಎಂದು ಯೋಚಿಸಬೇಡಿ. ನಿಜವಾಗಿಯೂ ಸಿಂಹ ಬಂದಿದೆ. ಸಿಂಹ ಎಂದರೆ ವಿನಾಶ ಬಂದಿದೆ.
ಬಾಬಾರವರ ಕಾರ್ಯ ನಡೆಯುತ್ತದೆ. ಈಗ ತುಂಬ ಬಾಕಿ ಇದೆ ಎಂದು ಯೋಚಿಸಬಾರದು. ಬಾಬಾರವರ ಕಾರ್ಯ 2 ನಿಮಿಷದ್ದು. ತಂದೆಗೆ ಕೇವಲ ಮಕ್ಕಳ ಚಿಂತೆ ಇದೆ. ಬೇಗ ಬನ್ನಿರಿ, ಬೇಗ ಸಂಪನ್ನರಾಗಿರಿ, ಬೇಗ ಬೇಗ ಪವರ್ಫುಲ್ ಸಂಕಲ್ಪ ಮಾಡಿ ಕುಳಿತುಕೊಳ್ಳಿ. ಇಡೀ ವಿಶ್ವದಲ್ಲಿ ಗಾಳಿಯಂತೆ ತಂದೆಯ ಸಂದೇಶ ತಲುಪುತ್ತಿದೆ. ಎಷ್ಟು? 1 ಸೆಕೆಂಡ್ನ ಸಾರದಲ್ಲಿ ಅಡಗಿದೆ. ಓಂ ಇಷ್ಟೇ ಮಾಡಬೇಕು. ವಿಸ್ತಾರ ಹೋಯಿತು. ಎಲ್ಲರೂ ಸಾರದಲ್ಲಿ ಕುಳಿತುಕೊಳ್ಳಿ. ಇಂದೂ ಸಹ ಬಾಬಾ ಆ ಮಕ್ಕಳಿಗೆ ಇದೇ ಸಂದೇಶ ಕೊಡುತ್ತಾರೆ. ಯಾರು ಈಗಲೂ ಚೆಕ್ ಮಾಡುವುದರಲ್ಲಿ ತಮ್ಮ ಸಮಯವನ್ನು ಹಾಳು ಮಾಡುತ್ತಿದ್ದಾರೆಯೋ, ಚೆಕ್ಕಿಂಗ್ ಅಲ್ಲ, ತಂದೆಯನ್ನು ಚೆಕ್ ಮಾಡುವುದಲ್ಲ, ತಮ್ಮನ್ನು ತಾವು ಚೇಂಜ್ ಮಾಡಿಕೊಂಡರೆ ತಂದೆ ಸ್ಪಷ್ಟವಾಗಿ ಕಾಣಿಸುತ್ತಾರೆ. ತಂದೆಯ ಚೆಕ್ಕಿಂಗ್ ಮಾಡುವುದರಿಂದ ತಂದೆ ಏನೂ ಬದಲಾಗುವವರಲ್ಲ. ತಂದೆಯ ಚೆಕ್ಕಿಂಗ್ ಮಾಡುವುದರಿಂದ ತಂದೆಗೆ ಯಾವುದೇ ನಷ್ಟವಾಗುವುದಿಲ್ಲ. ಸಮಯ ಬದಲಾಗುತ್ತಿದೆ. ಪ್ರತಿಯೊಂದು ಮಗು ತಮ್ಮನ್ನು ತಾವು ಪರಿವರ್ತನೆ ಮಾಡಿಕೊಳ್ಳಿರಿ. ತಮ್ಮ ಚೆಕ್ಕಿಂಗ್ ಮಾಡಿಕೊಳ್ಳಿರಿ. ನಾನು ಕನ್ನಡಕವನ್ನು ಸರಿಯಾಗಿ ಹಾಕಿಕೊಂಡಿದ್ದೇನೆಯೇ? ಒಂದು ವೇಳೆ ಕನ್ನಡಕವನ್ನು ಉಲ್ಟಾ ಹಾಕಿಕೊಂಡಿದ್ದರೆ ಎಲ್ಲವೂ ಉಲ್ಟಾ ಕಾಣಿಸುತ್ತವೆ. ಯಾವುದೂ ನೇರವಾಗಿ ಕಾಣುವುದಿಲ್ಲ. ಹಾಗಾದರೆ ಎಂತಹ ಕನ್ನಡಕ ಧರಿಸಬೇಕು? ಕನ್ನಡಕವನ್ನು ಸರಿ ಮಾಡಿಕೊಳ್ಳಿ, ಅಂದರೆ ನೇರ ಮಾಡಿಕೊಳ್ಳಿ. ಅಂಕುಡೊಂಕಲ್ಲ, ನಿಮ್ಮ ಕನ್ನಡಕ ನೇರವಾಗಿರಲಿ. ಸರಿ ತಾನೆ? ನೀವು ಮಕ್ಕಳಿಗೆ ಮುಂಬರುವ ಸತ್ಯಯುಗದ ಶುಭಾಶಯಗಳು ಮತ್ತು ನೀವು ಮಕ್ಕಳಿಗೆ ನಿಮ್ಮ ಜನ್ಮದಿನದ ಶುಭಾಶಯಗಳು. ತಂದೆ ಒಂಟಿಯಾಗಿ ಇಲ್ಲ, ಮಕ್ಕಳ ಜೊತೆ ಹಿಂದೆ ತಿರುಗಿಸುತ್ತಾರಲ್ಲವೇ? ಮಕ್ಕಳ ಹಿಂದೆ ತಂದೆ ಬರುತ್ತಾರೆ. ಪರಮಧಾಮಕ್ಕೆ ಹೋದರು, ಕರೆದುಕೊಂಡು ಹೋದರು. ಅಲ್ಲಿಂದ ಬಂದರು, ಮಕ್ಕಳು ಬಾಬನನ್ನು ಹಿಂದೆ ಕರೆದುಕೊಂಡು ಬಂದರು. ಯೋಚಿಸಿ, ತಂದೆ ಎಲ್ಲಿಂದ ಮಕ್ಕಳ ಹಿಂದೆ ಓಡುತ್ತಿದ್ದಾರೆ? ಹಾಗಾದರೆ ಮಕ್ಕಳಲ್ಲಿ ಎಷ್ಟು ಶಕ್ತಿ ಇದೆ, ಎಷ್ಟು ಧೈರ್ಯವಿದೆ ಎಂದರೆ ತಂದೆಯನ್ನು ಎಲ್ಲಿಂದಲಾದರೂ ಕೆಳಗೆ ಇಳಿಸಬಹುದು ಮತ್ತು ಎಲ್ಲಿ ಬೇಕಾದರೂ ತಂದೆಯನ್ನು ಕೂರಿಸಬಹುದು. ಪರಮಧಾಮದಿಂದ ಮಧುಬನಕ್ಕೆ ಇಳಿಸಿದರು, ಮಧುಬನದಿಂದಲೂ ಇಲ್ಲಿಗೆ ಕರೆದುಕೊಂಡು ಬಂದರು. ಈಗ ಇಲ್ಲಿಂದ ಇಳಿಸಿ ಎಲ್ಲಿಗೆ ಕರೆದುಕೊಂಡು ಹೋಗುತ್ತಾರೆ ನೋಡಿದ್ದೀರಾ? ನೀವು ಮಕ್ಕಳ ಶಕ್ತಿ ನೋಡಿದ್ದೀರಾ? ಎಷ್ಟು ಶಕ್ತಿ ಇದೆ, ಎಷ್ಟು ಧೈರ್ಯವಿದೆ, ಎಷ್ಟು ಪ್ರೀತಿ ಇದೆ, ಎಷ್ಟು ಶಕ್ತಿ ಇದೆ. ಹಾಗಾದರೆ ಸೃಷ್ಟಿಯ ಮೇಲೆ ಸತ್ಯಯುಗವನ್ನು ಕರೆತರಲು ಸಾಧ್ಯವಿಲ್ಲವೇ? ಇದು ಅಸಂಭವವೇ ಅಲ್ಲ. ಜೋರಾಗಿ ಹೇಳಿರಿ. ಬಾಬಾ, ಎಲ್ಲವೂ ಸಂಭವವಿದೆ. ನಾವು ಮಾಡಿ ತೋರಿಸುತ್ತೇವೆ, ನಾವು ಆಗಿ ತೋರಿಸುತ್ತೇವೆ, ನಾವು ಧರೆಯ ಮೇಲೆ ಸತ್ಯಯುಗವನ್ನು ತಂದು ತೋರಿಸುತ್ತೇವೆ. ಆಂತರ್ಯದಿಂದ ಧ್ವನಿ ಬರಬೇಕು, ಕೇವಲ ಬಾಯಿಂದ ಬರುವುದಲ್ಲ. ನಿಮ್ಮ ಒಳಗಿನಿಂದ ಬರಬೇಕಂದ್ರೆ ನಿಮ್ಮ ಆಂತರ್ಯದಿಂದ ಧ್ವನಿ ಬರಬೇಕು. ನಾವು ಸತ್ಯಯುಗವನ್ನು ತಂದು ತೋರಿಸುತ್ತೇವೆ ಬಾಬಾ. ಅಷ್ಟೇ, ಇಷ್ಟು ಧೈರ್ಯ ಸಾಕು. ಬಾಕಿ ತಂದೆ ಕುಳಿತಿದ್ದಾರೆ. ಸರಿ ತಾನೆ? ಮಕ್ಕಳೇ, ಎಲ್ಲರಿಗೂ ತಂದೆಯ ನೆನಪು ಪ್ರೀತಿಗಳನ್ನು ತಿಳಿಸಿರಿ ಮತ್ತು ಎಲ್ಲ ಮಕ್ಕಳಿಗೆ ಎಲ್ಲೇ ಕುಳಿತಿದ್ದರೂ, ಯಾವುದೇ ಮೂಲೆಯಲ್ಲಿ ಕುಳಿತಿದ್ದರೂ ಬೇಗ ಬೇಗ ಕಾರ್ಯ ಸಂಪನ್ನ ಮಾಡಿರಿ. ಈ ಸಣ್ಣ ಪುಟ್ಟ ವಿಷಯಗಳಲ್ಲಿ ಮೋಹದ ಅಂಶ ಏನು ಸಿಕ್ಕಿ ಹಾಕಿಕೊಂಡಿದೆಯೋ ಅದನ್ನು ತೆಗೆದುಹಾಕಿರಿ. ವಸ್ತುವನ್ನು ಉಪಯೋಗ ಮಾಡುವುದು ಒಂದಾದರೆ ಅದರಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದು ಇನ್ನೊಂದು. ಎರಡರಲ್ಲೂ ವ್ಯತ್ಯಾಸವಿದೆ. ವ್ಯತ್ಯಾಸ ಯಾರಿಗೆ ಅರ್ಥವಾಯಿತೋ ಅವರನ್ನು ಸಂಪನ್ನರಾಗುವುದರಿಂದ ಯಾರೂ ತಡೆಯಲು ಸಾಧ್ಯವಿಲ್ಲ. ಸಿಕ್ಕಿ ಹಾಕಿಕೊಳ್ಳುವುದು ಮತ್ತು ಉಪಯೋಗ ಮಾಡುವುದು, ಕೆಲಸಕ್ಕೆ ಬಳಸಿಕೊಳ್ಳುವುದು, ಎರಡರಲ್ಲೂ ವ್ಯತ್ಯಾಸವಿದೆ. ಕೆಲಸಕ್ಕೆ ಬಳಸಿಕೊಳ್ಳುವುದು ಸಂರಕ್ಷಣೆ ಕೂಡ ಮಾಡಬೇಕು. ಆದರೆ ಅಂಟಿಕೊಳ್ಳುವುದು, ನೀವು ಯಾವುದೇ ವಸ್ತುವಿಗೆ ಅಂಟಿಕೊಂಡಿದ್ದೀರಿ ಎಂದಲ್ಲ, ವಿನಾಶದ ಡಂಗೂರ ಬಾರಿಸುತ್ತಿದೆ. ಮತ್ತು ಬಾಬಾ ಹೇಳುತ್ತಿದ್ದಾರೆ, ಮಕ್ಕಳೇ ಬಿಟ್ಟು ಬಿಡಿ. ಮತ್ತು ಮಕ್ಕಳು ಹೇಳುತ್ತಾರೆ, ಇಲ್ಲ ಬಾಬಾ, ಮುಂದೆ ಈ ವಸ್ತು ಕೆಲಸಕ್ಕೆ ಬರುತ್ತದೆ, ಸ್ವಲ್ಪ ಜೋಳಿಗೆಯಲ್ಲಿ ಇಟ್ಟುಕೊಳ್ಳಲು ಬಿಡಿ. ಬಾಬಾ ಹೇಳುತ್ತಾರೆ, ಮಕ್ಕಳೇ ಇದು ಕೆಲಸಕ್ಕೆ ಬರುವುದಿಲ್ಲ. ಹಾಗಾದರೆ ಏನು ಮಾಡಬೇಕು ನೋಡಿರಿ. ಎಲ್ಲರ ಬುದ್ಧಿಯೋಗ ಏನು ಮಾಡಬೇಕು? ಎಲ್ಲರ ಬುದ್ಧಿಯೋಗ ಅಲೆದಾಡಿತು 1 ನಿಮಿಷದಲ್ಲಿ. ಇದು ಮಾಯೆಯ ರೂಪ ಎಂದು ಅರ್ಥವಾಯಿತೆ. ಅಂದರೆ ಬಾಬಾ ಹೇಳಿದ ತಕ್ಷಣ ನಮ್ಮ ಬುದ್ಧಿ ಚಂಚಲ ಆಗ್ತಾ ಇದೆ, ಎಲ್ಲೆಲ್ಲೋ ಅಲ್ದಾಡ್ತಿದೆ ಅಂದರೆ
ಬಾಬಾ ಹೇಳ್ತಾರೆ, ಇದು ಮಾಯೆಯ ರೂಪ, ಅದು ತನ್ನ ಕೆಲಸ ಮಾಡುತ್ತದೆ. ಆದರೆ ಈಗ ನೀವು ಏನು ಮಾಡುತ್ತಿದ್ದೀರಿ? ಒಂದು ಸೆಕೆಂಡ್ನಲ್ಲಿ ಬುದ್ಧಿಯ ಯೋಗ ಆ ಕಡೆ ಈ ಕಡೆ ಹೋಯಿತು. ತಂದೆಯ ಕಾರ್ಯವೂ ಸಹ ಒಂದೇ ಸೆಕೆಂಡಿನದ್ದು. ಪ್ರತಿಯೊಂದು ಮಗು ತಮ್ಮ ಚೆಕ್ಕಿಂಗ್ ಮಾಡಿಕೊಳ್ಳಿ. ತಮ್ಮ ಚೆಕ್ಕಿಂಗ್ ಎಲ್ಲಿ ತಂದೆ ಎದುರಿಗಿದ್ದಾರೋ ಮತ್ತು ಮಾಯೆಯ ಒಂದು ಸಣ್ಣ ಗಾಳಿ ಬೀಸಿತು ಮತ್ತು ನಾವು ಆ ಕಡೆ ಈ ಕಡೆ ಅಲೆದಾಡಿದೆವು. ಹೀಗಾಗಬಾರದು, ಸರಿ ತಾನೆ? ಒಳ್ಳೆಯದು ಮಕ್ಕಳೇ. ತಂದೆಯ ಇಂತಹ ಅತಿ ಮಧುರ ಮುದ್ದಾದ ಮಕ್ಕಳಿಗೆ, ಮಾಯೆಯ ಮೇಲೆ ವಿಜಯ ಪ್ರಾಪ್ತಿ ಮಾಡುವ ಮಾಯಾಜೀತ್ ಮಕ್ಕಳಿಗೆ ಬಾಪ್ದಾದಾರವರ ಸ್ನೇಹ ತುಂಬಿದ ನೆನಪು ಪ್ರೀತಿಗಳು. ಯಾವಾಗಲೂ ಖುಷಿಯಾಗಿರಿ. ಎಷ್ಟು ಸಮಯವಿದೆಯೋ ಅಷ್ಟು ಸಮಯದವರೆಗೆ ಜೊತೆಯಲ್ಲಿ ಇದ್ದೇವೆ. ಬಾಕಿ ನಂತರ ಎಲ್ಲರೂ ಜೊತೆಯಲ್ಲಿ ಹೋಗಬೇಕು. ಯಾರನ್ನೂ ಬಿಟ್ಟು ಹೋಗುವುದಿಲ್ಲ, ಕರೆದುಕೊಂಡೇ ಹೋಗುತ್ತಾರೆ. ಮತ್ತೆ ಸಿಗೋಣ. ಎಲ್ಲ ಮಕ್ಕಳ ಪರವಾಗಿ ಬಾಬಾರವರಿಗೆ ಹೂಗುಚ್ಛವನ್ನು ಅರ್ಪಿಸಲಾಯಿತು. ಜೊತೆಗೆ ಮಕ್ಕಳು ಶಿವಜಯಂತಿಯ ಶುಭಾಶಯಗಳನ್ನು ಬಾಬನಿಗೆ ತಿಳಿಸಿದರು. ನೀವು ಎಲ್ಲ ಮಕ್ಕಳಿಗೂ ನಿಮ್ಮ ಜನ್ಮದಿನದ ಶುಭಾಶಯಗಳು. ಇಂದಿನಿಂದ ಏನಾದರೂ ಹೊಸದು ಮಾಡಬೇಕು, ಸರಿ ತಾನೆ? ಇಂದಿನಿಂದ ಏನಾದರೂ ಹೊಸದು ಮಾಡಬೇಕು. ಬಾಬಾರವರಿಗೆ ಧ್ವಜಾರೋಹಣಕ್ಕಾಗಿ ಕೇಳಿದಾಗ ಬಾಬಾ ಹೇಳಿದರು, ಬಾಬಾರವರಿಂದ ಮಾಡಿಸಿರಿ, ನಾವು ಹೋಗುತ್ತಿದ್ದೇವೆ. ಅಂದರೆ ಬ್ರಹ್ಮ ಬಾಬಾರವರಿಂದ ಮಾಡಿಸಿರಿ, ನಾವು ಹೋಗುತ್ತಿದ್ದೇವೆ. ಕಾಯುತ್ತಿದ್ದಾರೆ ಅಂದರೆ ಬ್ರಹ್ಮ ಬಾಬಾ ಕಾಯ್ತಾ ಇದ್ದಾರೆ. ವರದಾನ: ಅಂಗದನ ಸಮಾನ ಅಚಲ ಭವ. ಎಲ್ಲರೂ ಅಂಗದನ ಸಮಾನ ಅಚಲರಾಗಿದ್ದೀರಾ? ಮಾಯೆಯ ಯಾವುದೇ ಪ್ರಕಾರದ ಅಲುಗಾಟದಲ್ಲೂ ಅಚಲರಾಗಿರಿ. ಮಾಯೆಯ ಯಾವುದೇ ದಾಳಿಯು ನಿಮ್ಮ ಸ್ಥಿತಿಯನ್ನು ಅಲುಗಾಡಿಸಲು ಸಾಧ್ಯವಾಗದಿರಲಿ. ಅಲುಗಾಡಲು ಕಾರಣವೇನು? ನಿಶ್ಚಯದ ಫೌಂಡೇಶನ್ ಬಲವಾಗಿಲ್ಲದ ಕಾರಣವೇ ಅಲುಗಾಡುತ್ತೀರಿ. ಇದು ಕಲ್ಯಾಣಕಾರಿ ಸಮಯ. ಪ್ರತಿಯೊಂದು ಮಾತಿನಲ್ಲೂ ಕಲ್ಯಾಣವಿದೆ ಎಂಬ ನಿಶ್ಚಯವಿದ್ದರೆ ಎಷ್ಟೇ ಬಿರುಗಾಳಿಗಳು ಬಂದರೂ ಅಲುಗಾಡಿಸಲು ಸಾಧ್ಯವಿಲ್ಲ. ಈಗ ನಿಶ್ಚಯದ ಫೌಂಡೇಶನ್ಗೆ ತೀವ್ರ ಪುರುಷಾರ್ಥದ ನೀರನ್ನು ಕೊಟ್ಟು ಅದನ್ನು ಬಲಪಡಿಸಿರಿ. ಆಗ ಸದಾ ಅಂಗದನ ಸಮಾನ ಇರುತ್ತೀರಿ. ಈಗ ಅಲುಗಾಡುವ ಸಮಯ ಮುಗಿದಿದೆ. ಈಗಲೂ ಅಲುಗಾಡುತ್ತಿದ್ದರೆ ಕೊನೆಯ ಪರೀಕ್ಷೆಯಲ್ಲೂ ಅಲುಗಾಡುತ್ತೀರಿ ಮತ್ತು ಜನ್ಮ ಜನ್ಮಾಂತರಕ್ಕೂ ಫೇಲ್ ಆಗುತ್ತೀರಿ. ಆದ್ದರಿಂದ ಸ್ಮೃತಿಯನ್ನು ಬಲಪಡಿಸಿರಿ. ಈ ಅಂಗದನ ಸ್ಮಾರಕವು ನಮ್ಮದೇ ಸ್ಮಾರಕವಾಗಿದೆ ಎಂದು ಸದಾ ನೆನಪಿಡಿ. ಆಗ ಶಕ್ತಿ ಬರುತ್ತದೆ. ಒಳ್ಳೆಯದು. ಓಂ ನಮಃ ಶಿವಾಯ.